ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಬನ್ಸಿ ರವೆಯಿಂದ ಉಪ್ಪಿಟ್ಟನ್ನ ಹೇಗೆ ಮಾಡೋದು, ತುಂಬ ರುಚಿಕರವಾಗಿ ತರಕಾರಿನ ಬಳಸ್ಕೊಂಡು ಉಪ್ಪಿಟ್ಟನ್ನ ತಿನ್ನಲ್ಲ ಅನ್ನೋರು ಕೂಡ ಈ ರೀತಿ ನಾನು ತೋರಿಸೋ ರೀತಿಯಲ್ಲಿ ನೀವು ಉಪ್ಪಿಟ್ಟನ್ನ ಮಾಡಿದರೆ ತುಂಬ ಇಷ್ಟಪಟ್ಟು ಉಪ್ಪಿಟ್ಟನ್ನ ತಿಂತಾರೆ. ಬನ್ಸಿ ರವೆಯಲ್ಲಿ ನಾವು ಈ ರೀತಿ ತರಕಾರಿನ ಸೇರಿಸ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ 2 ಲೋಟ ಬನ್ಸಿ ರವೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ಗೂ ಜಾಸ್ತಿ ಜೀರಿಗೆನ ಹಾಕ್ಕೊಂಡು ಈ ರೀತಿ ನಾನು ಒಂದು ಗಟ್ಟಿ ತಳದ ಬಾಣಲೆಯಲ್ಲಿ ಹಾಕಿ ಹುರ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ನಾನು ಇದಕ್ಕೆ ಎಣ್ಣೆನ ಕೂಡ ಸೇರಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿನೂ ಹಾಕ್ಕೊಬೇಡಿ, ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಹಾಕ್ಕೊಂಡು ನಾವು ತುಂಬ ಚೆನ್ನಾಗಿ ಘಮ ಬರಬೇಕು, ಆ ರೀತಿ ತಳ ಹಿಡಿದೇ ಇರೋ ರೀತಿಯಲ್ಲಿ ನಾವು ಈ ರೀತಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಗಟ್ಟಿ ತಳದ ಪಾತ್ರೆ ಆದರೆ ತಳ ಹಿಡಿಯಲ್ಲ. ನಾವು ಸ್ವಲ್ಪ ಒಂದು ನಿಮಿಷ ಬಿಟ್ವಿ ಅಂದರೂ ಕೂಡ ಅದೇನೂ ಆಗಿರಲ್ಲ. ಇಲ್ಲ ಗಟ್ಟಿ ತಳದ ಪಾತ್ರೆ ತೊಗೊಂಡಿಲ್ಲ ಅಂದರೆ ಸ್ವಲ್ಪ ತಳ ಹಿಡಿಯುತ್ತೆ, ಹಾಗಾಗಿ ಕೈ ಬಿಡದೆ ತಿರ್ಸ್ಕೊಳ್ಳಿ. ನಂತರ ನಾನಿಲ್ಲಿ ಒಗ್ಗರಣೆಗೆ ಎಲ್ಲದನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕುವಾಗ ನಾನು ಏನೆಲ್ಲ ಹಾಕ್ತಿದ್ದೀನಿ, ಎಷ್ಟು ಮೆಜರ್ಮೆಂಟಲ್ಲಿ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಬಟ್ ಇಲ್ಲಿ ನಾನು ಏನೆಲ್ಲ ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ. ಇದು ಕ್ಯಾಪ್ಸಿಕಮ್ಮು, ಒಂದು ಅರ್ಧ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ಮಲ್ಲಿ ಅರ್ಧ ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟು ಇದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳಿ. ನಂತರ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಗಟ್ಟಿ ತಳದ ಬಾಣಲಿನ ತೊಗೊಂಡು ಅದಕ್ಕೆ ಆಯಿಲ್ನ ಹಾಕಿದ್ದೀನಿ. ಆಯಿಲ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಾನು ರವೆನ ಹುರಿಯುವಾಗ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡಿದ್ನಲ್ಲ, ಹಾಗಾಗಿ. ಇವಾಗ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ನಾವು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ಕರ್ಬೇವಿನ ಸೊಪ್ಪನ್ನು ನಾನು ಲೇಟಾಗಿ ಸೇರಿಸ್ಕೊಂಡಿದ್ದೀನಿ, ಬಿಕಾಸ್ ಮನೇಲಿ ಇರಲಿಲ್ಲ, ತರ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ ಫ್ರೆಶ್ ಕರ್ಬೇವಿನ ಸೊಪ್ಪಿಗಾಗಿ. ನಂತರ ಹಸಿಮೆಣಸಿಕಾಯನ್ನ ಸೇರಿಸ್ಕೊಬೇಕು. ಖಾರನ ನೋಡಿಕೊಂಡು ನಿಮ್ಮನೆ ಖಾರ ಎಷ್ಟಿರಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ನಾನೊಂದು 4 ಹಾಕ್ಕೊಂಡಿದ್ದೀನಿ, ಮನೇಲಿ ಮಕ್ಕಳು ಖಾರ ತಿನ್ನಲ್ಲ ಅಂತ ಹೇಳಿ. ನಂತರ ಅರ್ಧ ಕಟ್ಟು ಸಬ್ಬಕ್ಕೆ ಸೊಪ್ಪು, ಅರ್ಧ ಕಟ್ಟು ಸಾಂಬಾರು ಸೊಪ್ಪನ್ನು ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಅಂತ ಹೇಳಿ. ಸಬ್ಬಕ್ಕೆ ಸೊಪ್ಪು ಅರ್ಧ ಕಟ್ಟಿಗೂ ಜಾಸ್ತಿ ಹಾಕ್ಕೊಂಬೇಡಿ, ಅಷ್ಟು ಚೆನ್ನಾಗಾಗಲ್ಲ. ಈ ಪ್ರಮಾಣಕ್ಕೆ ಅಂದರೆ 2 ಲೋಟ ರವೆಗೆ ಅರ್ಧ ಕಟ್ಟು ಸಬ್ಬಕ್ಕೆ ಸೊಪ್ಪಾದರೆ ಸಾಕಾಗುತ್ತೆ. ಸೊಪ್ಪುಗಳು ಸ್ವಲ್ಪ ಬಾಡಿದ ನಂತರ ಸ್ವಲ್ಪ ನಾವು ಫ್ರೈ ಮಾಡಿದ ನಂತರ 3 ಮೀಡಿಯಮ್ ಸೈಜ್ ಈರುಳ್ಳಿ ನಾನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ನಾವು ಜಾಸ್ತಿ ಫ್ರೈ ಮಾಡಬಾರ್ದು, ಉಪ್ಪಿಟ್ಟಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಫೈನಲಿ ನನಗೆ ಕರ್ಬೇವಿನ ಸೊಪ್ಪು ಫ್ರೆಶ್ ಸಿಗದೇ ಇರೋ ಕಾರಣ ಮನೇಲಿರ್ತಕ್ಕಂಥ ಒಣಗಿರೋ ಕರ್ಬೇವಿನ ಸೊಪ್ಪನ್ನೇ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಸ್ಕಿಪ್ ಮಾಡಬೇಡಿ, ತುಂಬ ಫ್ಲೇವರ್ ಕೊಡುತ್ತೆ, ಹಾಗಾಗಿ ಕಂಪಲ್ಸರಿ ಹಾಕ್ಕೋಬೇಕು. ಈರುಳ್ಳಿ ಜಸ್ಟ್ ಸಾಫ್ಟ್ ಆದ ತಕ್ಷಣವೇ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ತರಕಾರಿನ ಸೇರಿಸ್ಕೊಬೇಕು. ಕ್ಯಾಪ್ಸಿಕಮ್ ನಾನು ಯಾವಾಗಲೇ ತೋರಿಸಿದ್ದೆ, ಅರ್ಧ ಕ್ಯಾಪ್ಸಿಕಮ್ನ ನಾನು ಹೆಚ್ಚಿಟ್ಕೊಂಡಿದ್ದೆ. ಅರ್ಧ ಕ್ಯಾಪ್ಸಿಕಮ್ಮು ಜೊತೆಗೆ ಬೀನ್ಸ್ ಒಂದು 20 ಬೀನ್ಸನ್ನು ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 1 ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಕಾಳುಗಳು ಯಾವುದಾದ್ರೂ ಕೂಡ ಸೇರಿಸ್ಕೊಬೋದು. ಹಸಿ ಕಾಳನ್ನು, ತೊಗರಿ ಕಾಳಾಗಿರ್ಬೋದು, ಅವರೆಕಾಳಾಗಿರ್ಬೋದು, ಅಥವಾ ಹಸಿ ಬಟಾಣಿ ಕೂಡ ಸೇರಿಸ್ಕೊಬೋದು ನೀವು ಬೇಕಂದರೆ. ಇವಾಗ ಸ್ವಲ್ಪ ಒಗ್ಗರಣೆಗೆ ಉಪ್ಪನ್ನು ಹಾಕ್ಕೊಳ್ಳಿ, ಬೇಗ ಆಗುತ್ತೆ ಮತ್ತು ರುಚಿನೂ ಕೂಡ ಕೊಡುತ್ತೆ. ಹಾಗಾಗಿ ನಾನು 2 ಲೋಟ ರವೆನ ತೊಗೊಂಡಿದ್ದೆ. 2 ಲೋಟ ರವೆಗೆ 6 ಲೋಟ ನೀರನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. 1 ಲೋಟಕ್ಕೆ 3 ಲೋಟದ ರೀತಿಯಲ್ಲಿ ನೀವು ನೀರನ್ನು ತೊಗೊಳ್ಳಿ, ಇಲ್ಲಾಂದರೆ ಉಪ್ಪಿಟ್ಟಷ್ಟು ಚೆನ್ನಾಗಾಗಲ್ಲ. ಬನ್ಸಿ ರವೆ ಆಗಿರೋದ್ರಿಂದ ನಮಗೆ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇಲ್ಲಿ ಎಲ್ಲವುದು ಸಾಫ್ಟ್ ಆದ ನಂತರ, ತರಕಾರಿ ಮತ್ತು ಈರುಳ್ಳಿ ಎಲ್ಲ ಸಾಫ್ಟ್ ಆದ ನಂತರ ನಾನು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ತರಕಾರಿನ ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ಈ ರೀತಿ ಹೆಚ್ಕೊಳ್ಳೋದ್ರಿಂದ ನಾವು ಬೇಗನೆ ಫ್ರೈ ಮಾಡ್ಕೊಬೋದು ಒಗ್ಗರಣೆಯಲ್ಲಿ, ಇಲ್ಲಾಂದರೆ ಅದು ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆವಾಗ ಈರುಳ್ಳಿ ಜಾಸ್ತಿ ಫ್ರೈ ಆಗಿಬಿಡುತ್ತೆ, ಹಾಗಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಇಲ್ಲ ನೀವು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀರಾ ಅಂದರೆ ನೀರು ಕಾಯ್ಲಿಕ್ಕೆ ಇಟ್ಟಿರ್ತಿರಲ್ಲ, ಅದ್ರ ಜೊತೆಲಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಕೂಡ, ಅಥವಾ 1 ವಿಷಲ್ ನೀವು ಹೊಡೆಸ್ಕೊಂಡು ಹಾಕ್ಕೊಂಡ್ರೂ ಕೂಡ ಆಗುತ್ತೆ. ಬಟ್ ನಾನು ತೋರಿಸಿರೋ ರೀತಿಯಲ್ಲಿ ನೀವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ರೆ ಒಗ್ಗರಣೆಲ್ಲೇ ಸಾಫ್ಟ್ ಆಗುತ್ತೆ, ಸಾಕು. ಅಷ್ಟು ಒಂದು 5 ನಿಮಿಷ ನಾನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಂತರ ನಾನು 6 ಲೋಟ ನೀರನ್ನು ಹಾಕಿ ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಸೊಪ್ಪನ್ನು ಕೂಡ ನಾನು ಹಾಕಿದ್ದೀನಿ, ನಾನು ಅದರ ವೀಡಿಯೋನ ತೋರಿಸ್ಲಿಕ್ಕಾಗಿಲ್ಲ. ಈ ರೀತಿ ಎಲ್ಲದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದ ತಕ್ಷಣವೇ ನಾವು ಏನು ಹುರಿದೆತ್ತಿಟ್ಕೊಂಡಿದ್ವಿ ರವೆನ ಹಾಕ್ಕೊಂಡು ಇನ್ನೊಂದು ಕೈಯಿಂದ ರೀತಿ ನಾವು ಚೆನ್ನಾಗಿ ತಿರುಗಿಸ್ಕೊಬೇಕು, ಕೈ ಬಿಡದೆ.
ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ನಮಗೆ ಗಂಟು ಆಗಲ್ಲ, ತುಂಬ ಚೆನ್ನಾಗಾಗುತ್ತೆ. ಎಲ್ಲವುದು ಹಾಕ್ಕೊಂಡಾದಮೇಲೆ ನೋಡಿ ಈ ರೀತಿ ಕೊತ ಕೊತ ಅಂತ ಕುದೀತಾ ಇದೆ. ಈ ಟೈಮ್ಗೆಲ್ಲ ನಾವು ಒಂದು ಪ್ಲೇಟ್ನ ನಾವು ಮುಚ್ಚಿಟ್ಬಿಡ್ಬೇಕು, ಇಲ್ಲಾಂದರೆ ನಮಗೆ ಕೈಗೆಲ್ಲ ಹಾರುತ್ತೆ. ನಿಮಗೆ ನೀರು ಜಾಸ್ತಿ ಅಂತ ಅನಿಸ್ತಿರ್ಬೋದು, ನೀರೇನು ಜಾಸ್ತಿ ಆಗಲ್ಲ. ನೋಡಿ ಮುಚ್ಚಿಟ್ಟು ನಂತರ ನಾನು ಇವಾಗ ಮತ್ತೆ ತಿರುಗಿಸ್ತಾ ಇದ್ದೀನಿ. ಈ ರೀತಿ ಮುಚ್ಚಿಟ್ಟು ತೆಗೆದು ನಾವು ಪದೇ ಪದೇ ತಿರುಗಿಸೋದ್ರಿಂದ ನಮಗೆ ಕೈಗೆಲ್ಲ ಹಾರೋದು ತಪ್ಪುತ್ತೆ, ನೀರು ಕೂಡ ಬೇಗ ಅದು ಡ್ರೈ ಆಗುತ್ತೆ. ನಾವು ಓಪನ್ ಮಾಡೇ ತಿರುಗಿಸ್ತೀವಿ ಅಂದರೆ ಕೈಗೆ ಮುಖಕ್ಕೆಲ್ಲ ಹಾರುತ್ತೆ, ತುಂಬ ಸುಟ್ಬಿಡುತ್ತೆ. ಹಾಗಾಗಿ ನೋಡಿ ಇವಾಗೆಲ್ಲ ಡ್ರೈ ಆಗ್ತಾ ಇದೆ. ರವೆ ಏನಿದೆ ಅದೆಲ್ಲ ಫುಲ್ ನೀರನ್ನು ಹೀರ್ಕೊಂಡು ತುಂಬ ಚೆನ್ನಾಗಿ ಅದು ಅರಳುತ್ತೆ, ತುಂಬ ಚೆನ್ನಾಗಾಗುತ್ತೆ. ಬನ್ಸಿ ರವೆ ಉಪ್ಪಿಟ್ಟು ತಿಂದೇ ಇರೋರಿಗೆ ಈ ರೀತಿ ಮಾಡಿಕೊಡಿ. ಮನೇಲಿ ಮಕ್ಕಳು ತರಕಾರಿನ ತಿನ್ನಲ್ಲ ಅಂತ ಅನ್ನುವಾಗ ಇದು ಚಿಕ್ಕದಾಗಿ ಹೆಚ್ಚಿ ನಾವು ಉಪ್ಪಿಟ್ಟನ್ನ ಮಾಡ್ಕೊಡೋದ್ರಿಂದ ತರಕಾರಿನ ಅವ್ರು ಎತ್ತಿಡೋಕ್ಕೂ ಆಗಲ್ಲ, ಮತ್ತು ತರಕಾರಿನೂ ಕೂಡ ಸೇರಿಸಿ ತಿಂತಾರೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಬನ್ಸಿ ರವೆಲಿ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತ ಹೇಳಿ. ನಾನು ಬನ್ಸಿ ರವೆಲೇ ಜಾಸ್ತಿ ಉಪ್ಪಿಟ್ಟನ್ನು ಮಾಡೋ ಅಂಥದ್ದು. ಯಾವಾಗಲೂ ಒಂದು ಸಲ ನಾನು ಬಾಂಬೆ ರವೆಲಿ ಮಾಡ್ತೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಉಪ್ಪಿಟ್ಟು ಅಂದರೆ ಅದು ಮೆತ್ತಗಿದ್ರೆ ಅಷ್ಟು ಚೆನ್ನಾಗಾಗಲ್ಲ, ಹಾಗಂತೇಳಿ ಫುಲ್ ಕಂಪ್ಲೀಟ್ ಹುಡಿನೂ ಕೂಡ ಮಾಡ್ಕೊಬಾರ್ದು. ಇದು ಪರ್ಫೆಕ್ಟ್ ಅಳತೆ ಅಂತಲೇ ಹೇಳ್ಬೋದು. ಸರಿಯಾದ ಮೆಜರ್ಮೆಂಟಲ್ಲಿ ಬಂದಿದೆ, ತುಂಬ ಚೆನ್ನಾಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಹೆಚ್ಚು ರೆಸಿಪೀಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನನ್ನ ಯಾವ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟು ಯಾವ ರೆಸಿಪಿ ಬೇಕು ಅಂತ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.